सन्निधेहि प्रसीद प्रसीद प्रभो रामचन्द्र ससौमित्रिणा केकयीनन्दनेन स्वशक्त्यानुभक्त्या च संसेव्यमाना। नमः श्रीशङ्कराचार्यगुरवे शङ्करात्मने शरीरिणां शङ्कराय शङ्करज्ञानहेतवे। ಶ್ರೀ ಶಂಕರ ಭಗವತ್ಪಾದರ ಸಾಕ್ಷಾತ್ ಶಿಷ್ಯರಲ್ಲಿ ಒಬ್ಬರಾದಂತಹ ತೋಟಕಾಚಾರ್ಯರು ತಮ್ಮ ಒಂದು ಗ್ರಂಥದ ಶ್ರುತಿಸಾರ ಸಮುದ್ಧರಣ ಅನ್ನತಕ್ಕಂತಹ ಒಂದು ಗ್ರಂಥದ ಕೊನೆಗೊಂದು ಮಾತನ್ನು ಹೇಳ್ತಾರೆ. ಯಾವದ ಆಯುರ್ನಮಾಮಿ ಅಂತ ಹೇಳ್ತಾರೆ. ಶ್ರೀ ಶಂಕರ ಭಗವತ್ಪಾದರಿಗೆ ನಾನು ಆಯುಸ್ಸಿದ್ದಷ್ಟು ದಿವಸ ನಮಸ್ಕಾರ ಮಾಡ್ತೇನೆ ಅಂತ ಈ ಮಾತಿಗೆ ಅರ್ಥ. ಅವರೇ ಕೊಡ್ತಾರೆ, ಕಾರಣವನ್ನು ಅವರೇ ಕೊಡ್ತಾರೆ. ಅದರ ಹಿಂದಿನ 3 ಪಂಕ್ತಿಗಳಲ್ಲಿಯೂ ಕೂಡ ನಾನು ಯಾಕೆ ಇಡೀ ಆಯುಸ್ಸು ಪೂರ್ತಿ ನಮಸ್ಕಾರ ಮಾಡ್ತೇನೆ ಅಂತ ಅವರೇ ಹೇಳ್ತಾರೆ. ನಾನು ಆ ವಿಷಯವನ್ನು ಈಗ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಕೂತಂತಹ ನಿಮ್ಮಗಳಿಗೆ ನಾನು ಈ ಪ್ರಶ್ನೆಯನ್ನು ಮಾಡ್ತೇನೆ. ತೋಟಕರು ಶಂಕರ ಭಗವತ್ಪಾದರಿಗೆ ಆಯುಸ್ಸು ಪೂರ್ತಿ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳೋದಕ್ಕೆ ಕಾರಣ ಏನಿರಬಹುದು? ಯಾರು ಬೇಕಾದರೂ ಹೇಳ್ಬೋದು. ಏನು ಕಾರಣ ಇರಬಹುದು? ಹಾಂ, ಆಗಲಿ, ಒಂದು ಅಭಿಪ್ರಾಯ. ಆಮೇಲೆ ಇನ್ನೇನಾದ್ರು ಬೇರೆ ಅಭಿಪ್ರಾಯಗಳಿವೆಯಾ? ಧಾರ್ಮಿಕವಾಗಿ ನಶಿಸಿ ಭಾರತ ದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ಅಂತ ಹೇಳಿರೋ ಹಾಗೆ, ಅದೇ ರೀತಿ ಅವತಾರ ಪುರುಷರು ಅನ್ನೋ ಒಂದು ಇದೆ. ಶ್ರೀ ಈಶ್ವರನ ನಾವು ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾನ ಅಂತ ಹೇಳ್ತೀವಿ. ಹಾಗಾಗಿ ಶಂಕರಾಚಾರ್ಯನ ನಾವು ಈಶ್ವರನ ಒಂದು ಅವತಾರವೇ ಅಂತ ಹೇಳೋದ್ರಿಂದ ಆ ರೀತಿ ಹೇಳ್ತಾರೆ ಅಂತ ಇನ್ನೊಂದು ಭಾವನೆ. ಆಗಲಿ, ಎಲ್ಲರ ಪರವಾಗಿ ಅವರು ಹೇಳೋದು ಅಂತಲ್ಲ, ಅಥವಾ ನೀವು ಹೇಳ್ತೀರಾ ಉಳಿದವರು ಕೂಡ? ಮಧ್ಯಾಹ್ನ ಆದ್ದರಿಂದ ಎಲ್ಲರೂ ಹೇಳ್ತಾ ಕೂತ್ರೆ ತಡ ಆಗುತ್ತೆ ಅಂಥೇಳಿ ಎಲ್ಲರ ಪರವಾಗಿ ಅವರು ಹೇಳಲಿ ಅಂಥೇಳಿ. ಹಾಂ, ನೋಡೋಣ. ತೋಟಕರು ಯಾಕೆ ಹೇಳಿದರು ಅಂತ ಅವರೇ ಹೇಳ್ತಾರೆ ಅಂತ ನಾನು ಹೇಳಿದ್ದೇನೆ. ಅದನ್ನು ಕೊನೆಗೆ ಉಲ್ಲೇಖ ಮಾಡ್ತೇನೆ. ಶ್ರೀಕೃಷ್ಣ ಒಂದು ಮಾತನ್ನು ಅರ್ಜುನನಿಗೆ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ನಮಗಿಷ್ಟ ಆಗಲಿಲ್ಲ ಅಥವಾ ನಮಗೆ ಕಷ್ಟ ಆಗ್ತಾ ಇದೆ, ಇತ್ಯಾದಿ ಕಾರಣಗಳಿಗೆ ನಾವು ನಮ್ಮ ಕರ್ತವ್ಯವನ್ನು ಮಾಡೋದಿಲ್ಲ, ಕಾರ್ಯವನ್ನು ನಾವು ಮಾಡೋದಿಲ್ಲ ಅಂತ ಹೇಳೋದು ಮಾತ್ರ ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಯಾಕೆ ಅಂತಂದರೆ, ಇಲ್ಲಿ ಹುಟ್ಟಿದ ಪ್ರತಿಯೊಬ್ಬನೂ ಕೂಡ ಕೆಲಸವನ್ನು ಮಾಡಲೇಬೇಕು, ಕಾರ್ಯವನ್ನು ಕರ್ತವ್ಯವನ್ನು ಮಾಡಲೇಬೇಕು. ಅದನ್ನು ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು, ಒಂದೇ ಒಂದು ಕ್ಷಣವೂ ಕೂಡ ಅವ ಇರೋದಕ್ಕೆ ಸಾಧ್ಯವಿಲ್ಲ. ಅಕರ್ಮಕೃತ ಅಂತ ಭಗವಂತನ ಮಾತು. ಕೆಲಸ ನಾನು ಮಾಡದೆ, ಕಾರ್ಯವನ್ನು ಮಾಡದೆ ನಾನು ಇರುತ್ತೇನೆ ಅಂತ ಯಾರೂ ಹೇಳೋದಕ್ಕೆ ಸಾಧ್ಯವಿಲ್ಲ. ಮಾಡಲೇಬೇಕಾಗುತ್ತೆ. ಇದನ್ನು ಕೃಷ್ಣ ಏನು ಹೇಳಬೇಕಾಗಿಲ್ಲ ವಾಸ್ತವಿಕವಾಗಿಯೂ. ಆದರೂ ಕೂಡ ಇದನ್ನು ಹೇಳಿಯೇ ತನ್ನ ಮುಂದಿನ ಎಲ್ಲ ಮಾತುಗಳನ್ನು ಹೇಳಿದ ಶ್ರೀಕೃಷ್ಣ. ಯಾಕೆಂದರೆ ಕೆಲಸ ಮಾಡಬೇಕು ಅಂತ ಅನ್ನೋದು ನಮಗೆ ಗೊತ್ತಿದೆ. ಹೊಟ್ಟೆ ಹೊರಿಬೇಕು ಅಂದರೆ ಕೆಲಸ ಮಾಡಲೇಬೇಕು ಅನ್ನೋದು ಶತಸಿದ್ಧ. ಅದನ್ನು ಕೃಷ್ಣ ಹೇಳಬೇಕು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಕಷ್ಟ ಹೇಳೋದು. ಆದರೆ ಯಾವಾಗ ನಮಗೆ ಇದು ಬೇಡ, ನಾನು ಮಾಡೋದಿಲ್ಲ, ನನಗಿಷ್ಟ ಇಲ್ಲ, ನನಗೆ ಸಾಧ್ಯ ಆಗೋದಿಲ್ಲ, ಏನೇನೋ ಹೇಳ್ತೇವಲ್ಲ ಕಾರಣ,
ಆ ಕಾರಣಕ್ಕಾಗಿ ಈ ಕಾರಣ ಏನೇ ನೀನು ಹೇಳ್ಬೋದು, ಆದರೆ ನೀನು ಕೆಲಸ ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅವ ಸಹಜವಾಗಿ ನಾವು ಹೇಳ್ತೇವೆ, ನಾವು ಇಷ್ಟು ದಿವಸ ಕೆಲಸ ಮಾಡಿಕೊಂಡೇ ಬಂದಿದ್ದು, ಬೆಳಗ್ಗಿಂದ ರಾತ್ರಿ ತನಕ ಕೆಲಸ ಮಾಡಿದ್ದು, ಅದು ಏನೂ ಪ್ರಯೋಜನ ಇಲ್ಲ. ನಮಗೇನು ಬೇಕೋ ಅದು ಇನ್ನೂ ಸಿಕ್ಕೇ ಇಲ್ಲ. ಯಾಕೆ ಸಿಕ್ಕಿಲ್ಲ? ನಿನಗೆ ಹಣ ಸಿಕ್ಕಿಲ್ವಾ? ಬಂದಿಲ್ವಾ? ನಿನ್ನ ಕುಟುಂಬ ಬೆಳೀಲಿಲ್ವಾ? ಅಥವಾ ನೀನು ಇವರಿಗೆ ಅಪೇಕ್ಷೆ ಪಟ್ಟಿದ್ದು ಏನೂ ಸಿಕ್ಕಿಲ್ವಾ? ಅದೆಲ್ಲ ಸಿಕ್ತು ಆದರೆ ಅಂತಾನೆ. ಅದೆಂಥದ್ದು ಆದರೆ ಅಂದರೆ ಮತ್ತೆ ಅದೆಲ್ಲ ಸಿಕ್ತು ಆದರೆ ಇನ್ನೇನಿಲ್ಲ, ಒಂದು ನೆಮ್ಮದಿ ಸರಿಯಾದ್ದು ನನಗೆ ಬೇಕು. ಅರೆ ಇದಂಥದ್ದು ಅದು ನೆಮ್ಮದಿ ಸರಿಯಾದ್ದು ಅಂದರೆ, ಅರೆ ನೀನು ಅಪೇಕ್ಷೆ ಪಟ್ಟಿದ್ದೆಲ್ಲ ಕೊಟ್ಟಿದ್ದಾನೆ ಪರಮಾತ್ಮ, ಸಿಕ್ಕಿದೆ, ನೀನು ಕಷ್ಟಪಟ್ಟಿದ್ಯಾ. ಅದಷ್ಟೆಲ್ಲ ಆದ ಮೇಲೂ ಮತ್ತೆ ನೀನು ಆದರೆ ಅಂತ ಹೇಳ್ತಾ ಒಂದು ಸರಿಯಾದ ನೆಮ್ಮದಿ ಬೇಕು ಅಂತೇನೋ ಹೇಳ್ತಾ ಇದೆಯಲ್ಲ, ಇದೇನು ಅರ್ಥ ಇದಕ್ಕೆ ಅಂತ ಕೇಳಿದರೆ ನಾವು ಅವಶ್ಯವಾಗಿ ಹೇಳ್ತೇವೆ, ಇಲ್ಲ ನೆಮ್ಮದಿ ಸ್ವಲ್ಪ ಹೊತ್ತಿರುತ್ತೆ ಆಮೇಲೆ ಹೊರಟೋಗುತ್ತೆ, ನಮಗೆ ಅದಲ್ಲ, ಶಾಶ್ವತವಾದ ಒಂದು ನೆಮ್ಮದಿ ಬೇಕು ನಮಗೆ ಅಂತ ನಾವು ಹೇಳ್ತೇವೆ. ಆಗ ಬಂತು ಸಮಸ್ಯೆ. ದಿನವಿಡೀ ಆಯುಸ್ಸಿಡೀ ಅಷ್ಟೆಲ್ಲ ಎಷ್ಟೋ ಜನ್ಮಗಳಲ್ಲಿ ಕೆಲಸ ಮಾಡಿಯೂ ಕೂಡ ಒಂದು ಶಾಶ್ವತವಾದಂತಹ ಆನಂದವನ್ನು ಪಡೆಯೋದಕ್ಕೆ ನಮಗೆ ಆಗ್ತಿಲ್ಲ ಅಂತಂದರೆ, ಈಗ ಅದು ಬೇಕು ಅನ್ನೋದೇ ಹೌದಾದರೆ ಆಗ ನಾವು ಅವಶ್ಯವಾಗಿಯೂ ಕೂಡ ಅದರ ಬಗ್ಗೆ ಯೋಚನೆ ಮಾಡಲೇಬೇಕು. ಮತ್ತೆ ತಪ್ಪು ದಾರಿ ಹಿಡಿದರೆ ಯಥಾ ಪ್ರಕಾರ ನಮಗಿದೇ ಗತಿ. ಯಾವಾಗ ನಮ್ಮ ಮನಸ್ಸಿಗೆ ಇಷ್ಟೊಂದು ವಿಚಾರ ಬರುತ್ತೋ ಆವಾಗ ನಾವು ವಿವೇಕವನ್ನು ತಂದುಕೊಂಡು, ಹಾಗಾದರೆ ಇದಕ್ಕೆ ನಾನು ಮಾಡಬೇಕಾದ್ದೇನು, ಇಲ್ಲಿವರೆಗೆ ಮಾಡಿದ ನನ್ನ ಯಾವುದೇ ಕರ್ತವ್ಯಗಳಿಂದಲೂ ಕೂಡ ನನಗೆ ಯಾವಾಗ ಅನುಕೂಲ ಆಗಿಲ್ಲೋ ನಾನು ಮಾಡಬೇಕಾದ್ದೇನು ಅನ್ನೋದನ್ನು ಪ್ರತಿಯೊಬ್ಬ ಮನುಷ್ಯನಾದ ಯೋಚನೆ ಮಾಡಲೇಬೇಕು. ಕೇವಲ ಲೌಕಿಕವಾದಂತಹ ಕಾರ್ಯ ಅಷ್ಟೇ ಅಲ್ಲ, ವೈದಿಕವಾದಂತಹ ಕಾರ್ಯ, ಕರ್ಮಗಳು, ಯಜ್ಞಗಳು, ಯಾಗಗಳು, ಇನ್ನೊಂದು ಮತ್ತೊಂದು ವ್ರತಗಳು ಎಲ್ಲವನ್ನು ನಾವು ಮಾಡ್ತಾ ಬಂದರೂ ಕೂಡ ಆ ಅಪೇಕ್ಷೆ ಪಡತಕ್ಕಂತಹ ಒಂದು ಪರಿಪೂರ್ಣವಾದ ನೆಮ್ಮದಿ, ಪರಿಪೂರ್ಣವಾದ ಒಂದು ಸಂತೋಷ, ಆನಂದ ಇದು ಮಾತ್ರ ಇಲ್ಲ ಅಂತಂದಾಗ ಯೋಚನೆಯನ್ನು ನಾವು ಮಾಡಿಯೇ ಮಾಡಬೇಕಾಗುತ್ತೆ. ಆದರೆ ನಮ್ಮ ಯೋಚನೆಗೆ ನಿಲುಕುವಂಥದ್ದಲ್ಲ ಅದು. ಅದಕ್ಕೆ ನಮಗೆ ವಿಶೇಷವಾದಂಥ ಸಹಾಯ ಬೇಕು. ಅಂಥ ಒಂದು ವಿಶೇಷವಾದಂತಹ ಅಂಶವನ್ನು ನಮ್ಮ ಉಪನಿಷತ್ತುಗಳಲ್ಲಿ ಹೇಳಿರುವಂತಹದ್ದನ್ನು ಶ್ರೀ ಶಂಕರ ಭಗವತ್ಪಾದರು ಸಮಸ್ತ ಸಮಾಜಕ್ಕೆ ತಮ್ಮ ಉಪದೇಶಗಳ ಮೂಲಕ ಮತ್ತೆ ತಿಳಿಸಿದರು 1230 ವರ್ಷಗಳ ಹಿಂದೆ. ಸಾಮಾನ್ಯವಾಗಿ ಒಂದು ವಿಚಾರ ಏನು ಅಂದರೆ, ಮನುಷ್ಯ ಅನ್ನತಕ್ಕಂತಹ ಪ್ರಾಣಿಗಳಲ್ಲಿ ಬಹಳ ಶ್ರೇಷ್ಠ ಅಂತ. ಅದೇನೋ ನಿಜ, ಕೆಲವೊಂದು ಅಂಶಗಳಲ್ಲಿ ನಾವು ಅದನ್ನು ವಿಭಾಗ ಮಾಡಿದ್ದೆ, ಆದರೆ ಆಗ ಅದನ್ನು ಒಪ್ಪಬೇಕಾದಂಥ ವಿಷಯ. ಆದರೆ ಅಷ್ಟೇ ಒಂದು ನಾಚಿಕೆ ಪಡಬೇಕಾದಂಥ ಅಂಶವೂ ಕೂಡ ಒಟ್ಟಿಗೆ ಇದೆ ಅನ್ನೋದು ಎಷ್ಟೋ ಸಾರಿ ನಮಗೆ ಮನಸ್ಸಿಗೆ ಬರೋದಿಲ್ಲ. ಏನದು ಅಂತಂದರೆ, ಈ ಬೇರೆ ಪ್ರಾಣಿಗಳಿಗಿಂತ ವಿಶೇಷವಾಗತಕ್ಕಂತಹ ಒಂದು ಅನುಕೂಲತೆಯನ್ನು ಮನುಷ್ಯ ಪ್ರಾಣಿಗಳಾದ ನಮಗೆ ಪರಮಾತ್ಮ ಕೊಟ್ಟರೂ ಕೂಡ ಆ ಉಳಿದ ಪ್ರಾಣಿಗಳಿಗೂ ನಮಗೂ ಏನೂ ಅಂಥ ಒಂದು ವ್ಯತ್ಯಾಸವಿಲ್ಲ ಅಂತ ಏನಾದರೂ ನಾವು ತೋರಿಸಿಕೊಟ್ರೆ ಆಗ ಮತ್ತೆ ಪಶ್ಚಾತ್ತಾಪ ಪಡಲೇಬೇಕು, ಬೇರೆ ದಾರಿಯೇ ಇಲ್ಲ. ಶ್ರೀ ಶಂಕರ ಭಗವತ್ಪಾದರು ಮನುಷ್ಯನಾಗಿ ನೀನು ಹುಟ್ಟಿದ ಮೇಲೆ ಆ ವಿವೇಕವನ್ನು ಉಪಯೋಗ ಮಾಡಿ ನೀನೇನು ಅಪೇಕ್ಷೆ ಪಡ್ತಾ ಇದ್ದೀಯೋ ಅದನ್ನು ನಿನ್ನದನ್ನಾಗಿ ಮಾಡಿಕೋ, ಅದಕ್ಕೆ ಸರಿಯಾದ ಒಂದು ದಾರಿಯನ್ನು ನೀನು ತುಳಿ ಅನ್ನುವಂತಹ ಒಂದು ಉಪದೇಶವನ್ನು, ಅಷ್ಟೇ ಅಲ್ಲ ಸರಿಯಾದ ದಾರಿಯನ್ನು ಅತ್ಯಂತ ಸ್ಪಷ್ಟವಾಗಿ ಇಡೀ ಸಮಾಜಕ್ಕೆ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ ಆ ಕಾಲಕ್ಕೆ 1230 ವರ್ಷಗಳ ಹಿಂದೆ ಆ ಮಾಡಿದ ವಿಶೇಷವಾದಂಥ ಒಂದು ಕಾರ್ಯ ಇದೆಯಲ್ಲ,
ಅದು ನಮಗೆ ಇವತ್ತಿನವರೆಗೂ ಕೂಡ ಆ ಥರ ಏನಾದರೂ ಯೋಚನೆ ಯಾರಿಗಾದರೂ ಬಂತು ಅಂತಂದರೆ ಅವನನ್ನು ಮೇಲಕ್ಕೆತ್ತಾ ಇರತಕ್ಕಂಥದ್ದು ಆ ಉಪದೇಶ. ತೋಟಕರು ಅವರ ಸಾಕ್ಷಾತ್ ಶಿಷ್ಯರು. ಅವರು ಕೆಲಸ ಮಾಡ್ತಾ ಇದ್ದಿದ್ದು ಭಗವತ್ಪಾದರ ಒಂದು ಕಾವಿ ಬಟ್ಟೆಯನ್ನು ತೊಳಿತಾ ಇದ್ದಿದ್ದು ಅದೇನೋ ಸತ್ಯ. ಆದರೆ ಅಷ್ಟು ಮಾತ್ರಕ್ಕೆ ತೋಟಕರನ್ನು ಬಟ್ಟೆ ತೊಳಿತಾ ಇದ್ದವ ಅಂತ ನಾವು ಹೇಳೋ ಹಾಗಿಲ್ಲ. ಯಾವ ಪಂಡಿತರಿಗೂ ಕಡಿಮೆ ಇಲ್ಲದಂತೆ, ಯಾವ ವಿದ್ವಾಂಸರಿಗೂ ಕೂಡ, ಯಾವ ವಿಷಯದಲ್ಲೂ ಕೂಡ ಕಡಿಮೆ ಇಲ್ಲದಂಥ ಒಂದು ಜ್ಞಾನವನ್ನು ಪಡೆದಂಥವರು ತೋಟಕರು. ಆ ಜ್ಞಾನವನ್ನು ಪಡೆದಿದ್ದು ಶ್ರೀ ಶಂಕರ ಭಗವತ್ಪಾದರ ಕೃಪೆಯಿಂದ. ಅವರಿಗೆ ನಿಶ್ಚಯ ಆಗಿತ್ತು, ಇನ್ನು ನನಗೆ ಮುಂದಿನ ಜನ್ಮ ಅನ್ನೋದಿರೋದಕ್ಕೆ ಸಾಧ್ಯವೇ ಇಲ್ಲ, ಇಲ್ಲವೇ ಇಲ್ಲ ಅನ್ನೋದಲ್ಲಿ ಎರಡು ಮಾತಿಗೆ ಅವಕಾಶವೇ ಇಲ್ಲ. ಅಂಥ ಒಂದು ಬೆಳಕು, ಒಂದು ಜ್ಞಾನವನ್ನು ಕೊಟ್ಟಂಥವರು ಭಗವತ್ಪಾದರ. ಆದ್ದರಿಂದ ಯಾವದಾಯುರ್ನಮಾಮಿ ಅಂದರು. ಆಯುಸ್ಸು ಪೂರ್ತಿ ನಾನು ಭಗವತ್ಪಾದರಿಗೆ ನಮಸ್ಕಾರ ಮಾಡ್ತೇವೆ. ಎಷ್ಟೋ ಸಾರಿ ನಾವು ವ್ಯವಹಾರದಲ್ಲಿ ಒಂದು ಮಾತನ್ನು ಹೇಳ್ತೇವೆ. ನಾವು ಏನು ಹೇಳ್ತೇವೆ ಅಂದರೆ, ನನಗೇನಾದರೂ ಭಗವಂತ ಇನ್ನೊಂದು ಜನ್ಮ ಕೊಟ್ಟರೆ ನಾನು ಅವಶ್ಯವಾಗಿ ಮತ್ತೆ ಇಂಥ ಜಾಗದಲ್ಲೇ ಹುಟ್ಟುತ್ತೇನೆ, ಅಥವಾ ಇಂಥ ಮನೆಯಲ್ಲೇ ಹುಟ್ಟುತ್ತೇನೆ, ಅಥವಾ ಇಂಥ ತಂದೆ ನನಗೆ ತಂದೆಯಾಗಿ ಬರಬೇಕು. ಹೀಗೆಲ್ಲ ಮಾತುಗಳು ವ್ಯವಹಾರದಲ್ಲಿ ನಾವು ಕೇಳ್ತೇವಲ್ಲ, ಕೇವಲ ಅವಿವೇಕದ ಮಾತು, ಕೇವಲ ಅವಿವೇಕದ ಮಾತು. ಅವರ ಬಗ್ಗೆ ಶ್ರದ್ಧೆ ಇದ್ದಿದ್ದರಿಂದ ಹೇಳಿದ, ಹಾಗೆ ಹೇಳಿದ, ಹೀಗೆ ಹೇಳಿದ ಅಂತ ವ್ಯಾಖ್ಯಾನವನ್ನು ಮಾಡಬಹುದು. ಆದರೆ ವಿವೇಕ ಇದ್ದಿದ್ದೇ ಹೌದಾಗಿದ್ದರೆ ವಾಸ್ತವಿಕವಾಗಿಯೂ ಮುಂದಕ್ಕೆ ಜನ್ಮವೇ ಬರದಂತೆ ಬದುಕುವುದಕ್ಕೆ ಏನು ಬೇಕು ಅದನ್ನು ಕೊಟ್ಟ ಅಂತ ಇದ್ದರೆ ಆಗ ಹೇಳಬಹುದಾಗಿತ್ತು, ಇಲ್ಲ ಇಂಥ ಕಾರಣಕ್ಕಾಗಿ ನಾನು ಹೀಗೆ ಇಟ್ಟುಕೊಂಡಿದ್ದೇನೆ, ಅವರ ವಿಷಯದಲ್ಲಿ ನನ್ನ ಗೌರವವನ್ನು, ನಾನು ಹೀಗೆ ಅವರಿಗೆ ಭಾವನೆಯನ್ನು ತೋರಿಸ್ತಾ ಇದ್ದೇನೆ, ಅಷ್ಟೇ ಅಲ್ಲ ಶರಣಾಗತನಾಗಿದ್ದೇನೆ. ತೋಟಕರು ಹೇಳುವಂತೆ ಆಯುರ್ನಮಾಮಿ ಅಂತ ಹೇಳಿದ್ರ ಮೊದಲು ಅವರು ಹೇಳಿದ್ದಾರೆ. ಹೇಗೆ ನಮಾಮಿ ಅಂದರೆ ತ್ರಿಕರಣಪೂರ್ವಕವಾಗಿ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ. ಸಾಷ್ಟಾಂಗ ನಮಸ್ಕಾರ ಅನ್ನೋದು ಒಂದು ಭಾಗ. ಅದು ಆ ಸಾಷ್ಟಾಂಗ ನಮಸ್ಕಾರವನ್ನು ಕೂಡ ಹೇಗೆ ಮಾಡಬೇಕು ಅಂದರೆ ತ್ರಿಕರಣಪೂರ್ವಕವಾಗಿ ಅಂತಲೇ ನಮ್ಮ ಹಿಂದಿನವರು ನಮಗೆ ಹೇಳಿದ್ದು. ಶ್ರೇಯಸ್ಸನ್ನು ಬಯಸೋರು ಹೀಗೆ ಮಾಡಬೇಕು ಅಂತ. ತೋಟಕರು ಆ ಭಾವವನ್ನು ಆ ಸ್ತೋತ್ರದಲ್ಲಿ, ಆ ಶ್ಲೋಕದಲ್ಲಿ ವ್ಯಕ್ತಪಡಿಸ್ತಾರೆ. ಆ 3 ಪಂಕ್ತಿಗಳ ಹಿಂದೆ ಅವರು ಹೇಳಿದ ವಿಚಾರ ಇದೆ. ಇಂಥ ಒಂದು ಜ್ಞಾನವನ್ನು, ಇನ್ನು ಮುಂದಕ್ಕೆ ಜನ್ಮವೇ ಬರದಂಥ ಒಂದು ಮಹಾ ಬೆಳಕು ಜ್ಞಾನವನ್ನು ಕೊಟ್ಟಂತಹ ಗುರುಗಳಾದಂತಹ ಶಂಕರ ಭಗವತ್ಪಾದರಿಗೆ ನಾನು ಆಯುಸ್ಸು ಪೂರ್ತಿ ನಮಸ್ಕಾರವನ್ನು ಮಾಡ್ತೇನೆ ಅಂತ ತೋಟಕರ ಮಾತು. ಶ್ರೀಕೃಷ್ಣ ಹೇಳಿದ ಮಾತನ್ನು ನಾನು ಉಲ್ಲೇಖ ಮಾಡೋದಕ್ಕೆ ಕಾರಣವಿದೆ. ಈಗ ಇವತ್ತು ಇಲ್ಲಿ ಧೂಳಿಪಾದ ಪೂಜೆ ಮಾಡೋದು ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡ್ರು. ಆಸ್ತಿಕರು ಭಾಳ ಶ್ರದ್ಧೆಯಿಂದ ಇಬ್ಬರು ಮಾಡಿದರು. ಸಂತೋಷದ ವಿಚಾರ. ಇದರಲ್ಲೇನು ಎರಡು ಮಾತಿಗೆ ಅವಕಾಶವಿಲ್ಲ. ಇದು ಅನಾದಿ ಕಾಲದಿಂದ ಸ್ವತಃ ವೇದವೇ ಹೇಳುತ್ತೆ, ಚರಣಂ ಪವಿತ್ರಂ ಅಂತ ಮಂತ್ರವೇ ಇದೆ. ಪರಮಾತ್ಮನ ಚರಣಾರವಿಂದ ಇರಲಿ ಅಥವಾ ಗುರುಗಳ ಚರಣಾರವಿಂದ ಇರಲಿ, ಅದೆಲ್ಲವೂ ಕೂಡ ಅತ್ಯಂತ ಪವಿತ್ರವಾದದ್ದು. ನಮ್ಮ ಪಾಪಗಳನ್ನು ನಾಶ ಮಾಡತಕ್ಕಂಥದ್ದು ಅನ್ನೋ ಭಾವನೆ ನಮ್ಮದು. ಇದು ಶ್ರುತಿಯೇ ನಮಗೆ ಹೇಳಿಕೊಟ್ಟಿದ್ದು. ಹಾಗಾಗಿ ನಾವು ಅದನ್ನು ಪರಂಪರೆಯಿಂದ ಮಾಡ್ತೇವೆ ಅಂತಂದರೆ ಅದು ಸಂತೋಷದ ವಿಷಯವೇ, ಅದರಲ್ಲಿ ಸಂದೇಹ ಇಲ್ಲ. ಆದರೆ ವಿಚಾರ ಮಾಡಬೇಕಾದ್ದೇನೆಂದರೆ, ಈ ಪಾದಪೂಜೆ ಅಥವಾ ಇನ್ನು ಮುಂತಾದಂತಹ ಅಂತ ನಾನು ಹೇಳ್ತೇನೆ. ಕೇವಲ ಪಾದಪೂಜೆ ಅಷ್ಟೇ ಅಲ್ಲ, ಅದು ನಿತ್ಯ ಪೂಜೆ ಇರ್ಬೋದು, ಅಥವಾ ವಿಶೇಷ ಪೂಜೆ ಇರ್ಬೋದು, ಅಥವಾ ಎಲ್ಲ ಕರ್ಮಗಳು ಕೂಡ, ಯಾವುದೇ ಕರ್ಮ ಇರಲಿ, ಎಲ್ಲವನ್ನೂ ಕೂಡ ಹೇಗೆ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದ ವಿಷಯ. ಹೇಗೆ ಮಾಡಬೇಕು ಅಂದರೆ ಏನು? ಷೋಡಶೋಪಚಾರ ಪೂಜೆ ಮಾಡಬೇಕು, ಅದಕ್ಕೆ ಬೇಕಾದ ವಸ್ತುಗಳು ಬೇಕು. ತಾಕತ್ತಿದ್ದರೆ, ಸಾಮರ್ಥ್ಯ ಇದ್ದರೆ ಒಳ್ಳೊಳ್ಳೆ ಪದಾರ್ಥಗಳನ್ನು ಆಯ್ಕೆ ಮಾಡಿ ಅದರಿಂದ ಮಾಡಬೇಕು ಅಷ್ಟೇ, ಮತ್ತಿನ್ನೇನು ಅಂತ ನಾವು ಕೇಳಬಹುದು. ಇಲ್ಲ, ಅದರಿಂದ ಶ್ರೇಷ್ಠವಾದ ಪೂಜೆ ಆಗುತ್ತೆ ಅಂತ ನಮ್ಮವರು ಒಪ್ಪಿಲ್ಲ, ಆಗೋದೂ ಇಲ್ಲ. ನಾವು ಅದನ್ನು ನೋಡ್ತಾನೆ ಇದ್ದೇವಲ್ಲ, ನಮ್ಮ ಅನುಭವದಲ್ಲಿಯೂ ಹಾಗೇ ಇದೆ. ನಿತ್ಯ ಪಾದ ಪೂಜೆ ಮಾಡ್ತಾ ಇದ್ದವರು ಕೂಡ, ಮಾಡ್ತಾ ಇದ್ದೇವೆ ನಾವೆಲ್ಲ, ಮಾಡ್ತಾ ಇದ್ದವರು ಕೂಡ ಎಳವ್ತಾರೆ, ಕಷ್ಟಕ್ಕೊಳಗಾಗ್ತಾರೆ, ಒದ್ದಾಡ್ತಾರೆ, ಎಲ್ಲ ನಡೀತಾ ಇರುತ್ತೆ. ಯಾಕೆ ಅಂತಂದರೆ, ಆ ನಿತ್ಯ ಪೂಜೆ ಮಾಡುವಾಗಲಾದರೂ ಕೂಡ ನೀನು ಯಾವ ಭಾವನೆಯಿಂದ ಮಾಡ್ತಾ ಇದ್ದೀಯಾ, ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀಯಾ ಅನ್ನೋದೇ ಪ್ರಶ್ನೆ.
ಪಾದಪೂಜೆ ನೀನು ಮಾಡಿದೆ ಅನ್ನೋ ಕಾರಣಕ್ಕೋಸ್ಕರ ನಿನಗೆಲ್ಲವೂ ಸಿಗುತ್ತೆ ಅಂತ ಯಾರು ಹೇಳಿದರು? ಎಲ್ಲಿ ಹೇಳಿದೆ? ಎಲ್ಲರೂ ಹೇಳಿದ್ದಾರಾ? ಹಾಂ, ಒಳ್ಳೆಯ ಒಂದಷ್ಟು ಪುಣ್ಯ ನಿನಗೆ ಸಿಗ್ಬೋದು, ಇಲ್ಲ ಅಂತ ಇಲ್ಲ. ಆದರೆ ಪಾದಪೂಜೆ ಮೊದಲಾದಂತಹ ಈ ಎಲ್ಲ ಕರ್ತವ್ಯಗಳು ಕೂಡ, ಅಥವಾ ವೇದದಲ್ಲಿ ಹೇಳಿದ ಯಜ್ಞ ಯಾಗಾದಿಗಳು, ಇದೆಲ್ಲವೂ ಕೂಡ ಕೊನೆಗೂ ನೀನು ಅಪೇಕ್ಷೆ ಪಡತಕ್ಕಂಥ ಸಂಪೂರ್ಣವಾದ ಪರಿಪೂರ್ಣವಾದ ನೆಮ್ಮದಿ ಆನಂದ ಸಿಗಬೇಕು. ಅದು ಸಿಕ್ಕಿಲ್ಲ ಅಂತಂದರೆ ಆಗ ಎಲ್ಲೋ ಮಾಡಿದ ಕರ್ತವ್ಯದಲ್ಲಿ ಲೋಪ ಇದೆ ಅನ್ನೋದರಲ್ಲಿ ಸಂದೇಹಕ್ಕೆ ಅವಕಾಶವೇ ಇಲ್ಲ. ಹೇಗೆ ವೈದ್ಯ ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ಅವ ಯಥಾವತ್ತಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ ಅಂತಂದರೆ, ಆಪರೇಷನ್ ಅಂತ ಹೇಳ್ತೇವಲ್ಲ ನಾವು, ಅದನ್ನು ಮಾಡಿದ್ದೇ ಆದರೆ ಅದು ಯಶಸ್ವಿ ಆಗಲೇಬೇಕು, ಸಂದೇಹ ಇಲ್ಲ. ಅಕಸ್ಮಾತ್ ಎಲ್ಲೋ ಸಣ್ಣ ಪುಟ್ಟ ವಿಷಯದಲ್ಲಿ ಕೂಡ ವ್ಯತ್ಯಾಸ ಆಯಿತು ಅಂತಂದರೆ ಆಗ ವ್ಯತ್ಯಾಸ ಆಗುತ್ತೆ. ಮತ್ತು ಹೇಳ್ತಾರೆ ಅದಕ್ಕೆ ವೈದ್ಯನೂ ಆಮೇಲೆ ನಾನು ಹೀಗೆ ಅಂತ ಅಂದ್ಕೊಂಡಿದ್ದೆ, ಆದರೆ ಹೀಗಾಯಿತು ಅಂತಾನೆ ಎಲ್ಲ ನಾವು ವ್ಯವಹಾರದಲ್ಲಿ ನೋಡ್ತಾನೆ ಇರ್ತೇವೆ. ಹಾಗೆ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಅದು ಯಶಸ್ವಿ ಆಗಬೇಕು ಅಂದರೆ ಅದನ್ನು ಹೀಗೇ ಮಾಡಬೇಕು ಅಂತ ಒಂದು ಮಾತು ನಮ್ಮ ಶ್ರುತಿ ಹೇಳುತ್ತೆ, ಅಥವಾ ಭಗವದ್ಗೀತೆ ಹೇಳುತ್ತೆ. ಅದಕ್ಕಾಗಿ ನಾನು ಮೊದಲಿಗೆ ಭಗವಂತ ಹೇಳಿದಂತಹ ನಾವು ಕರ್ಮ ಮಾಡದಿರುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ, ಕ್ಷಣಕಾಲವೂ ಕೂಡ ನಾವು ಮಾಡೋದಿಲ್ಲ ಅಂತಿರೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನು ಹೇಳಿದೆ. ಅದೇ ಶ್ರೀಕೃಷ್ಣ ಅರ್ಜುನನಿಗೆ ಮುಂದಕ್ಕೆ ಹೇಳ್ತಾನೆ, ಅಯ್ಯ ನೀನು ಕರ್ಮ ಮಾಡದಿರೋದಕ್ಕೆ ಆಗೋದಿಲ್ಲ. ನಾನು ಯುದ್ಧ ಮಾಡೋದಿಲ್ಲ ಅಂತ ಕೂತು ನೋಡಿದ ಕಥೆ ಎಲ್ಲ ನಿಮ್ಗೆ ಗೊತ್ತಿಲ್ಲ, ನಾನು ಮತ್ತೆ ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಆಗೋದಿಲ್ಲ ಅಂದ ಕೃಷ್ಣ. ಇದು ಸಾಧ್ಯವೇ ಇಲ್ಲ. ಆದರೆ ನೀನು ಭಯ ಪಡಬೇಡ ಅಥವಾ ದುಃಖ ಪಡಬೇಡ. ಆದರೆ ನೀನು ಮಾಡಬೇಕಾದ ಕರ್ಮ ಇದೆಯಲ್ಲ, ಕರ್ತವ್ಯ ಇದೆಯಲ್ಲ, ಇದನ್ನು ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ, ಹಾಗೆ ಮಾಡಿಬಿಡು. ಏನು ನಿನಗೆ ತೊಂದರೆ ಇಲ್ಲ, ನೀನು ಅಪೇಕ್ಷೆ ಪಟ್ಟಂತಹ ಅದು ಸಿಗುತ್ತೆ, ನಿನಗೆ ಫಲ, ನೆಮ್ಮದಿ, ಸಂತೋಷ ಸಿಗುತ್ತೆ. ಓ ಹೌದೇ, ಹಾಗಾದರೆ ನನಗೆ ಹೇಳು ಅಂತ ಕೇಳಿದ ಅರ್ಜುನ. ಪುಣ್ಯಕಾಮ ಕೇಳಿದ. ನಾವು ಅರ್ಜುನ ಹೇಳಿದ ಅಂತ ಕಥೆ ಹೇಳ್ತಾ ಸುಮ್ಮನೆ ಕೂತ್ಕೊಳ್ತೇವೆ ಅಷ್ಟೇ, ಅದರ ಮೇಲೆ ವಿಚಾರ ಮಾಡೋದಿಲ್ಲ. ಹಾಗಾಗ್ತಾ ಆಗ್ತಾ ನಮ್ಮ ಸಮಾಜ ಅಧೋಗತಿಗೆ ಹೋಯಿತು. ಮತ್ತೆ ಶಂಕರ ಭಗವತ್ಪಾದರು ಬಂದು ಕರ್ಮ ಮಾಡೋಣ, ಮಾಡಲೇಬೇಕು, ವೇದ ಹೇಳಿದಂಥದ್ದನ್ನು ನಾವು ಬಿಡುವಂಗಿಲ್ಲ, ಸಂದೇಹ ಇಲ್ಲ. ಅಷ್ಟೇ ಅಲ್ಲ, ನಾವು ಕರ್ಮವನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅನ್ನೋದು ಕೂಡ ಅನುಭವ ಸಿದ್ಧವಾದದ್ದು. ಆದರೆ ಅದೇ ವೇದ ನಮಗೇನು ಹೇಳ್ತಾ ಇದೆ, ಅದೇ ಭಗವದ್ಗೀತೆ ಏನು ಹೇಳ್ತಾ ಇದೆ, ಆ ಕರ್ಮವನ್ನು ಮಾಡಬೇಕಾದರೆ ಅದನ್ನು ಮಾಡಬೇಕಾದಾಗ ಆಧ್ಯಾತ್ಮಿಕವಾದಂಥ ಒಂದು ವಿಶೇಷವಾದಂಥ ಅರಿವಿನೊಂದಿಗೆ ಮಾಡಿದ್ದೇ ಆದರೆ, ಅಯ್ಯಯ್ಯೋ ಇದೆಂಥದ್ದು ನಮಗೆ ಶಬ್ದ ಅರ್ಥ ಆಗಲಿಲ್ವಲ್ಲ, ನೀವು ಇಲ್ಲಿವರೆಗೆ ಹೇಳಿದ ಸ್ವಲ್ಪ ನಮಗೆ ಕೇಳಿಸ್ಕೊಂಡು ಅದು ಅರ್ಥವೂ ಆಯಿತು ಸ್ವಲ್ಪ. ಇದ್ಯಾಕೋ ಈ ಆಧ್ಯಾತ್ಮಿನ ಅರಿವು ಅಂತ ಹೇಳಿದ್ದಿದೆ ಅಲ್ಲ, ಇದ್ಯಾಕೋ ನಮಗೆ ತಲೆಗೆ ಹತ್ತಲೇ ಇಲ್ಲ ಅಂತ ನೀವು ಯೋಚನೆ ಮಾಡಬೇಡಿ. ಕೃಷ್ಣನೇ ಹೇಳ್ತಾನೆ, ಆಯಿತು ನಿನಗೆ ಅದು ಅರ್ಥ ಆಗಲಿಲ್ಲ ಅಂದರೆ ಬಿಟ್ಟುಬಿಡೋದನ್ನು ಪಕ್ಕಕ್ಕೆ ತಳ್ಳು. ಆದರೆ ಮಾಡೋದನ್ನು ನಿಸ್ಪೃಹವಾಗಿ ಮಾಡುತ್ತೀಯ. ನಿಸ್ಪೃಹ ಅಂದರೆ ಎಂಥದ್ದು ಕೃಷ್ಣ ಅದು ಅಂದರೆ ಏನಿಲ್ಲ, ನೀನು ಯಾವುದೇ ಅಪೇಕ್ಷೆ ಇಲ್ಲ, ನನ್ನ ಮಾಡೋದು ನನ್ನ ಕರ್ತವ್ಯ, ನನ್ನ ಕಲ್ಮಶಗಳು, ಕೊಳೆಗಳು, ಅದೆಲ್ಲ ಮನಸ್ಸಿನ ಮಾಲಿನ್ಯ, ಅದು ದೂರ ಆಗಬೇಕಷ್ಟೇ. ಅದಕ್ಕೋಸ್ಕರ ನಾನು ಮಾಡ್ತೇನೆ ಅಂತ ಮಾಡ್ತೀಯ, ನಿನಗೆ ಅದೇ ಸಿಗುತ್ತೆ ಫಲ ಅಂತ ಹೇಳಿದ. ಆ ಕಾರಣದಿಂದ ನಾವೆಲ್ಲರೂ ಕೂಡ ನಮ್ಮ ಕರ್ತವ್ಯಗಳನ್ನ ಹೇಗೆ ಮಾಡಬೇಕು ಅನ್ನೋದನ್ನು ಶ್ರೀ ಶಂಕರ ಭಗವತ್ಪಾದರು ಸಮಸ್ತ ಸಮಾಜಕ್ಕೆ ಕಾರ್ಯವನ್ನು ಮಾಡೋಣ, ಕರ್ಮವನ್ನು ಮಾಡೋಣ, ಆದರೆ ಅದರ ಹಿಂದೆ ಈ ಒಂದು ಅರಿವಿನಿಂದ, ಈ ಒಂದು ತಿಳುವಳಿಕೆಯಿಂದ ನಾವು ಮಾಡೋಣ. ಫಲ ಸಿಕ್ಕೇ ಸಿಗುತ್ತೆ. ನಾವು ಕೇಳದೇ ಇದ್ದರೂ ಫಲ ಪರಮಾತ್ಮ ಕೊಟ್ಟೇ ಕೊಡ್ತಾನೆ. ಅದಕ್ಕೆ ಯಾಕೆ ಚಿಂತೆ ಮಾಡಬೇಕು? ನಾನು ಕೇಳಲಿಲ್ಲ ಫಲ, ಹಾಗಾಗಿ ಪರಮಾತ್ಮ ಕೊಡ್ತಾನೋ ಇಲ್ಲೋ ಅಂತ ನಿಮ್ಮ ಸಂದೇಹ ಏನು ಬೇಕಾಗಿಲ್ಲ. ಅದೆಲ್ಲ ನಮ್ಮಂಥವ್ರ ಹತ್ರ. ಸ್ವಾಮಿಗಳ ಹತ್ರ ಏನು ಕೇಳಲಿಲ್ಲ, ಅದಕ್ಕೆ ಸ್ವಾಮಿಗಳೇನು ಕೊಟ್ಟಿಲ್ಲ ಅಂತ, ಅದೆಲ್ಲ ವ್ಯವಹಾರದ ವಿಷಯ. ಆದರೆ ಭಗವಂತ ಅದನ್ನು ಯೋಚನೆ ಮಾಡೋದಿಲ್ಲ. ನಾವು ಮಾಡಿದ ಕರ್ಮಕ್ಕೆ ನಮಗೆ ಫಲ ಕೊಟ್ಟೇ ಕೊಡ್ತಾನೆ. ಮಾಡಬೇಕಾದ್ದು ನಾವೇನೆಂದರೆ ಯಾವ ಫಲದ ಅಪೇಕ್ಷೆಯೂ ಇಲ್ಲದೆ ಕಾರ್ಯವನ್ನು ಮಾಡಬೇಕಾದ್ದು. ಆಗ ನಮಗೆ ವಿಶೇಷವಾದಂತಹ ಆ ಫಲ ಇವತ್ತಲ್ಲ ನಾಳೆ ಆದರೂ ಸಿಕ್ಕೇ ಸಿಗುತ್ತೆ ಅನ್ನೋದು ಎಲ್ಲರ ಅನುಭವ, ಮತ್ತು ಶಾಸ್ತ್ರ ಇದನ್ನೇ ಒತ್ತಿ ಹೇಳೋದು. ಭಗವತ್ಪಾದ ಶಂಕರರು ಇಂಥ ವಿಚಾರಗಳನ್ನು, ಇದಕ್ಕೆ ಆಧ್ಯಾತ್ಮ ಅಂತ ಹೇಳೋದು, ಇಂಥ ವಿಚಾರಗಳನ್ನು ವಿಶೇಷವಾಗಿ ಸಮಾಜದಲ್ಲಿ ತಮ್ಮ ಎಲ್ಲ ಉಪದೇಶಗಳ ಮೂಲಕ, ಅದು ಭಾಷ್ಯ ಇರ್ಬೋದು, ಪ್ರಕರಣ ಗ್ರಂಥ ಇರ್ಬೋದು, ಸ್ತೋತ್ರ ಇರ್ಬೋದು, ಎಲ್ಲದರ ಮೂಲಕ ಉಪದೇಶವನ್ನು ಮಾಡಿ
ಇಡೀ ಸಮಾಜಕ್ಕೆ ವಿಶೇಷವಾದಂಥ ಒಂದು ಬೆಳಕನ್ನು ಕೊಟ್ಟಿರುವುದರಿಂದ ನಾವು ಭಗವತ್ಪಾದರನ್ನು ನೆನಪು ಮಾಡಿಕೊಳ್ಬೇಕು. ನಾವು ಭಗವತ್ಪಾದರ ಅನುಯಾಯಿಗಳು, ಅದಕ್ಕೋಸ್ಕರ ನಮಗೆ ಅನಿವಾರ್ಯ ಅದು. ಆ ಕಾರಣದಿಂದ ನಾವು ನೆನಪು ಮಾಡ್ತೇವೆ ಅನ್ನೋದು ಇದೆಯಲ್ಲ, ಅದೇನಂಥ ಒಂದು ಸ್ವಾರಸ್ಯ ಕಾಣೋದಿಲ್ಲ ಅದರಲ್ಲಿ. ಅದರ ಬದಲು ನನ್ನ ಶ್ರೇಯಸ್ಸಿಗೆ ಭಗವತ್ಪಾದರು ಕಾರಣಕರ್ತರಾಗಿದ್ದಾರೆ ಈ ಉಪದೇಶವನ್ನು ಕೊಡೋದರ ಮೂಲಕ. ನನಗೆ ಮನುಷ್ಯ ಜನ್ಮ ಸಿಕ್ಕಿದೆ, ನಾನೇ ಮಾಡಿದ ಪುಣ್ಯದಿಂದ, ಅದು ಭಗವತ್ಪಾದರು ಮಾಡಿದ ಪುಣ್ಯದಿಂದ ಅಲ್ಲ. ನಮಗೆ ಮನುಷ್ಯ ಜನ್ಮ ಸಿಕ್ಕಿದ್ದಕ್ಕೆ ಭಗವತ್ಪಾದರು ಕಾರಣರಲ್ಲ, ಅವರು ಪುಣ್ಯ ಮಾಡಿದ್ದಲ್ಲ. ನಾವೇ ಹಿಂದಿನ ಜನ್ಮಗಳಲ್ಲಿ ಕಷ್ಟಪಟ್ಟು ಪುಣ್ಯ ಸಂಪಾದನೆ ಸ್ವಲ್ಪ ಮಾಡಿದ್ದಕ್ಕೆ ಈಗ ಮನುಷ್ಯ ಜನ್ಮ ಸಿಕ್ಕಿದೆ. ಈಗ ಆ ಮನುಷ್ಯ ಜನ್ಮವನ್ನು ಹೇಗೆ ಸಾರ್ಥಕ ಮಾಡಬೇಕು ಅಂತ ಹೇಳಿ ಭಗವತ್ಪಾದರೇನು ಹೇಳಿದರು, ಅದನ್ನು ಮನಸ್ಸಿಗೆ ಇಟ್ಟುಕೊಳ್ಳದೆ ಷೋಡಶೋಪಚಾರ ಪೂಜೆ ಮಾಡೋದು, ಆಮೇಲೆ ಪ್ರಸಾದ ನೈವೇದ್ಯ ಎಲ್ಲ ಮಾಡಿಬಿಡೋದು, ಆಮೇಲೆ ನಾನೆಲ್ಲ ಮಾಡಿದ್ದೇನೆ ಅಂತ ಸುಮ್ಮನೆ ಚೆನ್ನಾಗಿ ನೆಮ್ಮದಿಯಿಂದ ಕೂತ್ಕೊಳ್ತೇನೆ ಅಂತ ಹೊರಡೋದು. ಎಲ್ಲಿಗೆ ನೆಮ್ಮದಿ ಸಿಗಬೇಕು? ಗಲ್ಲಿಯಲ್ಲಿ ಶಂಕರ ಭಗವತ್ಪಾದರ ಮಂದಿರವನ್ನು ಅಥವಾ ದೇವಸ್ಥಾನವನ್ನು ನಾವು ಮಾಡಿ ಪೂಜೆ ಮಾಡಿದರೂ ಕೂಡ, ಯುಗಗಳು ಕಳೆದರೂ ಕೂಡ ನಾವು ಮನುಷ್ಯರು ಸಾರ್ಥಕತೆ ಕಡೆ ಹೋಗೋದಕ್ಕೂ ಆಗೋದಿಲ್ಲ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನಾವು ಎಷ್ಟು ಶಂಕರ ಭಗವತ್ಪಾದರ ದೇವಸ್ಥಾನಗಳನ್ನು ಮಾಡಿದ್ದೇವೆ ಅನ್ನೋದು ಮುಖ್ಯವಲ್ಲ. ಶಂಕರ ಭಗವತ್ಪಾದರು ಹೇಳಿದ್ದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೇವಾ ಇಲ್ವಾ ಅನ್ನೋದು ಮುಖ್ಯ. ಈಗ ಇಲ್ಲಿ ಮಾತೆಯರು ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ ಅದನ್ನು ಪಾರಾಯಣ ಮಾಡಿದರು. ನಾನು ಬಹಳ ಸಂತೋಷಪಟ್ಟೆ. ಆದರೆ ಅಷ್ಟೇ ದುಃಖವು ನನ್ನ ಮನಸ್ಸಿನಲ್ಲಿ ಇದೆ. ಕಾರಣ ಏನು ಅಂದರೆ, ನಿರ್ವಹಣೆ ಮಾಡುವವರು ನಾವೆಲ್ಲರೂ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ ಹೇಳೋಣ ಅಂತ ಹೇಳಬೇಕಾಗಿತ್ತು. ಅದರ ಬದಲು ಅವರು ಹೇಳಿದರು ಮಾತೆಯರೆಲ್ಲರೂ ಕೂಡ ಪಾರಾಯಣ ಮಾಡಬೇಕು ಅಂದರು. ಮಾತೆಯರು ಮಾತ್ರ ಮಾಡಿದರು, ಪುರುಷರೆಲ್ಲರೂ ಗಟ್ಟಿಯಾಗಿ ಕೂತ್ಕೊಂಡ್ರು. ಹೌದೇ, ಭಗವತ್ಪಾದರು ಕೇವಲ ಮಾತೆಯರಿಗೋಸ್ಕರ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ ಕೊಟ್ಟರೆ, ಅರೆ ನಾವೆಲ್ಲರೂ ಭಗವತ್ಪಾದರ ಶಿಷ್ಯರುಗಳೇ, ಶಂಕರ ಜಯಂತಿಯನ್ನು ಮಾಡುವವರೇ. ಅಷ್ಟೇ ಅಲ್ಲ, ಶೃಂಗೇರಿಯಿಂದ ಜಗದ್ಗುರುಗಳು ಬಂದರೆ ಕೇಳೋದು ಬೇಡ, ನಮ್ಮ ಧನ್ಯತಾ ಭಾವ ಏನು, ಸಾರ್ಥಕತೆ ಕಂಡುಕೊಳ್ಳೋದೇನು, ಮೆರವಣಿಗೆ ಏನು, ಅದೇನು ಇದೇನು ಎಲ್ಲವೂ ಹೌದು. ಆದರೆ ಶಂಕರ ಭಗವತ್ಪಾದರು ನಮಗೋಸ್ಕರ ಹೇಳಿದಂತಹ ಒಂದು ಸ್ತೋತ್ರವನ್ನು ಹೇಳಬೇಕು ಅಂದಾಗ ಅದೆಲ್ಲ ಆ ಕಡೆಗೆ, ನಾವು ಈ ಕಡೆಗೆ ಅಂತ. ಇದು ಇವತ್ತು ನಮ್ಮ ಸಮಾಜದಲ್ಲಿರುವ ಕಾರಣದಿಂದ ನಮ್ಮ ಸಮಾಜ ದುರಂತಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ಎಷ್ಟು ಬೇಗ ನಾವು ತಿಳ್ಕೊಳ್ತೇವೆ, ಅಷ್ಟು ಬೇಗ ನಾವು ಉದ್ಧಾರ ಆಗ್ತೇವೆ ಅನ್ನೋದ್ರಲ್ಲಿ ಎರಡು ಮಾತಿಗೆ ಅವಕಾಶವೇ ಇಲ್ಲ. ನೀವು ಇದನ್ನು ಒಪ್ಪಿ ಬಿಡಿ, ಅದು ನಿಮಗೆ ಬಿಟ್ಟಿದ್ದು. ಶಂಕರ ಭಗವತ್ಪಾದರು ಕೊಟ್ಟ ಉಪದೇಶವನ್ನು ನಾವು ಕೂಡ, ಅದು ಅವರು ಇವರು ಮಕ್ಕಳು ಮಾತೆಯರು ಅದಕ್ಕೆ ಅವಕಾಶವಿಲ್ಲ. ಶ್ರೇಯಸ್ಸು ಅವರಿಗೆ ಮಾತ್ರ ಬೇಕಾದ, ನಮಗೆ ಬೇಡವಾ? ನಮ್ಮ ಪರವಾಗಿ ಅವರು ಶ್ರೇಯಸ್ಸನ್ನು ತಂದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತಾ? ಆಗುವುದಾಗಿದ್ದರೆ ಪರವಾಗಿರಲಿಲ್ಲ. ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಈ ಗೃಹಸ್ಥನಾದವ ಅವ ಏನಾದರೂ ಪುಣ್ಯ ಮಾಡಿದರೆ ಅದರ ಅರ್ಧ ಭಾಗ ಅದು ಗೃಹಿಣಿಗೆ ಹೋಗುತ್ತಂತೆ, ಅವನ ಒಡತಿಗೆ, ಮನೆ ಯಜಮಾನಿಗೆ ಹೋಗುತ್ತೆ ಅದು ಶಾಸ್ತ್ರ ಹೇಳುತ್ತೆ. ಆದರೆ ಮನೆ ಗೃಹಿಣಿ ಯಾರಿದ್ದಾಳೆ ಅವರು ಮಾಡಿದ ಪುಣ್ಯ ಅದು ಅವನಿಗೆ ಹೋಗೋದಿಲ್ವಂತೆ. ಅವರು ಮಾಡಿದ ಪಾಪ ಇದ್ದರೆ ಅರ್ಧ ಅವನಿಗೆ ಹೋಗುತ್ತಂತೆ. ಇದು ಅನೇಕರಿಗೆ ಗೊತ್ತಿಲ್ಲ, ಇದು ಗುಟ್ಟು. ಇದು ಬಲ್ಲವರೇ ಹೇಳಿದ್ದಿದೆ, ಇದೇನು ಸುಮ್ಮನೆ ಹೇಳಿದ್ದಲ್ಲ, ಹಾಸ್ಯಕ್ಕೋಸ್ಕರ ಹೇಳಿಲ್ಲ, ಬಲ್ಲವರೇ ಹೇಳಿದ್ದಿದೆ, ಶಾಸ್ತ್ರದ ಮಾತದು. ಅಷ್ಟು ಮಾತ್ರ ಅಲ್ಲ, ಇದನ್ನು ಬಹಳ ಸ್ಪಷ್ಟ, ಉದ್ಧರೇದ್ ನಾತ್ಮಾನಂ ಅವಸಾರಯೇತ್. ಆತ್ಮೋದ್ಧಾರದ ಪ್ರಶ್ನೆ ಬಂದಾಗ ಅಲ್ಲಿ ಪತಿ ಪತ್ನಿ ಪುತ್ರ ಪುತ್ರಿ ಇದು ಯಾವ ಪ್ರಶ್ನೆವಿಲ್ಲ, ಅವರವರ ಉದ್ಧಾರವನ್ನು ಮಾಡಿಕೊಳ್ಳಲೇಬೇಕು. ಅಲ್ಲಿ ತನಕ ಇದೆಲ್ಲ ಪರಸ್ಪರ ಪೂರಕ, ಅದಕ್ಕೆ ಪರಸ್ಪರ ಪೂರಕ ಅದು. ಆದರೆ ಉದ್ಧಾರದ ದಾರಿಯನ್ನು ಮಾತ್ರ ಅವರವರೇ ಕಂಡುಕೊಳ್ಬೇಕು ಅನ್ನೋದು ಇಷ್ಟು ಸ್ಪಷ್ಟವಾಗಿ ನಮಗೆ ಶಾಸ್ತ್ರಗಳು ಹೇಳಿದ ಮೇಲೂ ಕೂಡ ಸ್ತೋತ್ರವೇ ಮೊದಲಾದಂಥದ್ದನ್ನು ನಾವು ಯಾವ ಖರ್ಚು ಇಲ್ಲ. ಈ ಪಾದಪೂಜೆ ಮಾಡಬೇಕಾದ್ರೆ ಒಂದಷ್ಟು ಹೂವು, ಇನ್ನೊಂದು ಮತ್ತೊಂದು ಮೊದಲೊಂದು ವಸ್ತುಗಳನ್ನೆಲ್ಲ ಜೋಡಿಸೋದಕ್ಕೆ ಅಷ್ಟು ಖರ್ಚಂತೂ ಆಗೇ ಆಯಿತು. ಆದರೆ ಸ್ತೋತ್ರ ಹೇಳೋದಕ್ಕೆ ಯಾವ ಖರ್ಚು ಇಲ್ಲ. ಸಮಯ ಯಾವ ಸಮಯದಲ್ಲಿ ಬೇಕಾದರೂ ನಾವು ಹೇಳ್ಬೋದು, ಏನೂ ತೊಂದರೆ ಇಲ್ಲ. ಇನ್ನೂ ಎಷ್ಟೆಷ್ಟು ಅನುಕೂಲತೆಗಳಿದೆ ಸ್ತೋತ್ರ ಹೇಳಿದ್ದಲ್ಲ, ಆದರೆ ಅದರ ಕೇಳಿದ್ದರ ಪರಿಣಾಮ ಎಂಥ ಅದ್ಭುತವಾಗಿದೆ. ಈ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ನೋಡಿದರೆ ನಮಗೆ ಕಾಣುತ್ತೆ, ಪ್ರತಿ
ಪ್ರತಿಯೊಂದು ಕಡೆ ಕೂಡ ಭಗವತ್ಪಾದರು ಕೇಳ್ತಾರೆ. ಈ ಸಂಸಾರವೆಂಬಂತಹ ಏನೊಂದು ಮೊಸಳೆ ಮೊದಲಾದಂಥ ಉದಾಹರಣೆಯನ್ನು ಕೊಡ್ತಾ ಹೇಳ್ತಾರೆ, ಇದರಿಂದ ನೀನು ಪಾರು ಮಾಡು ನನ್ನನ್ನು ಅಂತ ಕೇಳ್ತಾರೆ ಭಗವತ್ಪಾದ ಶಂಕರು. ಲಕ್ಷ್ಮೀ ನರಸಿಂಹ ಮಮದೇಹಿ ಕರಾವಲಂಬಂ, ಅದಕ್ಕಾಗಿ ನಾನು ನಿನ್ನ ಒಂದು ಅನುಗ್ರಹವನ್ನು ಬೇಡ್ತೇನೆ ಹೇ ಪರಮಾತ್ಮ ಅಂತ ಕೇಳ್ತಾರೆ. ಅದು ಬಿಟ್ಟು ಇನ್ನೇನು ಕೇಳೋದಕ್ಕೆ ಹೋಗೋದಿಲ್ಲ ಅಲ್ಲಿ. ಹಾಗಾಗಿ ನಮಗದು ಆ ಫಲ ಸಿಗುತ್ತೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ನಾವು ಅದನ್ನು ಹೇಗೆ ಹೇಳ್ತೇವೆ ಅನ್ನೋದೇ ಮುಖ್ಯ ಅಷ್ಟೇ. ಅಂಥ ಉಪದೇಶಗಳು ಶ್ರೀ ಶಂಕರ ಭಗವತ್ಪಾದರು ನಮಗೆ ನೀಡಿ ಅಂಥ ಒಂದು ಮಹಾ ಬೆಳಕನ್ನು ಅವರು ಕೊಟ್ಟಿದ್ದರಿಂದ ನಮ್ಮ ತೋಟಕರು ಯಾವುದು ಆಯುರ್ನಮಾಮಿ ಅಂತ ಹೇಳಿದರು ಅನ್ನೋದರಲ್ಲಿ ಎರಡು ಮಾತಿಗೆ ಅವಕಾಶವಿಲ್ಲ. ಅದನ್ನು ಅವರೇ ಹೇಳ್ತಾರೆ, ಇದೇ ಮಾತನ್ನು ಅವ್ರು ಹೇಳ್ತಾರೆ. ಅಂಥ ಬೆಳಕನ್ನು ಕೊಟ್ಟವರಾದ್ದರಿಂದ ನಾನು ಯಾವುದು ಆಯುರ್ನಮಾಮಿ, ಇಡೀ ಆಯುಸ್ಫೂರ್ತಿ ನಮಸ್ಕಾರ ಮಾಡ್ತೇನೆ ಅಂತ. ಲಕ್ಷ್ಮೀ ನರಸಿಂಹನ ಬಗ್ಗೆ ಶಂಕರ ಭಗವತ್ಪಾದರು ಇನ್ನೊಂದು 5 ಸ್ತೋತ್ರಗಳನ್ನು ಬರೆದರು. ಲಕ್ಷ್ಮೀ ನರಸಿಂಹ ಪಂಚರತ್ನ ಅಂತ ಕರೀತಾರೆ ಅದನ್ನು. ಅದರಲ್ಲಿ ಭಗವತ್ಪಾದರು ಕೊನೆಯ ಸ್ತೋತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಅಯ್ಯ ನೀನು ಒಂದು ವೇಳೆ ಸುಖವನ್ನು ಬಯಸುವುದೇ ಹೌದಾದರೆ ಅಂತ ಹೇಳ್ತಾರೆ ಭಗವತ್ಪಾದರು. ಬಯಸುವುದಾದರೆ, ಯಾಕೆಂದರೆ ಸಂದೇಹ ಇದು ನಮ್ಮನ್ನು ನೋಡಿದರೆ. ಬಾಯಲ್ಲಿ ಹೇಳ್ತೇವೆ ಅಥವಾ ಇನ್ನೊಬ್ಬ ಕೇಳಿದಾಗ ಹೇಳ್ತೇವೆ, ಮನಸ್ಸಿನಲ್ಲೂ ಇದೆ ನಮಗೆ ಸುಖವನ್ನೇ ಪಡಿಬೇಕು ಅಂತ. ಆದರೆ ತದ್ವಿರುದ್ಧ ನಮ್ಮ ಕೆಲಸ, ನಮ್ಮ ದಿನನಿತ್ಯದ ದಿನಚರಿ. ಅದಕ್ಕಾಗಿ ಭಗವತ್ಪಾದನೆ ಹೇಳಿದರು, ಅಯ್ಯ ನಿನ್ನ ಸುಖವನ್ನೇ ಬಯಸುವುದೇ ಹೌದಾದರೆ ನಿನಗೆ ನಾನೊಂದು ಉಪಾಯ ಹೇಳ್ತೇನೆ ಅಂತ ಭಗವತ್ಪಾದರ ಉಪದೇಶವನ್ನು ಮಾಡ್ತಾರೆ. ಅಂತಂದರೆ ಭಗವತ್ಪಾದರ ಒಂದು ಅವತಾರದ ಉದ್ದೇಶ ಸಮಸ್ತ ಮಾನವರು ಕೂಡ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿ ಅನ್ನೋದೇ ಅವರ ಉದ್ದೇಶ. ಅಂಥ ಒಂದು ಉದ್ದೇಶದಿಂದ ತನ್ನ ಅವತಾರ ಕಾಲದಲ್ಲಿ ಸಮಸ್ತ ಕಾರ್ಯಗಳನ್ನು ಮಾಡಿ ನಮ್ಮೆಲ್ಲರನ್ನು ಅನುಗ್ರಹಿಸಿರುವುದರಿಂದ, ನಮ್ಮೆಲ್ಲರಂದರೆ ಕೇವಲ ನಮ್ಮನ್ನಷ್ಟೇ ಅಲ್ಲ, ಕಲಿಯುಗ ಮುಗಿಯುವ ತನಕ ಇನ್ನೆಷ್ಟು ಸೃಷ್ಟಿ ಆಗುತ್ತೋ ಆ ಎಲ್ಲ ಸೃಷ್ಟಿ ಪರಂಪರೆಯೂ ಕೂಡ ಉದ್ಧಾರವಾಗಲಿ ಅಂತ ಒಂದು ಕೊಟ್ಟ ಉಪದೇಶ ಇದೆಯಲ್ಲ, ಅದನ್ನು ನಾವು ಮರೆತು ಭಗವತ್ಪಾದರನ್ನು ಎಷ್ಟೇ ಪೂಜನೆ ಗೌರವ ತೋರಿಸಿದರೂ ಕೂಡ ನಮಗೆ ಪರಿಪೂರ್ಣವಾದ ಫಲ ಸಿಗಲಾರದು. ಸ್ವಲ್ಪ ಮಟ್ಟಿಗೆ ಸಿಕ್ಕೇ ಸಿಗುತ್ತೆ, ಯಾಕೆಂದರೆ ನಾವು ಶ್ರದ್ಧಾಭಕ್ತಿಗಳಿಂದ ಮಾಡ್ತೇವೆ, ಅದರಲ್ಲಿ ಏನು ಸಂದೇಹವಿಲ್ಲ. ಆದರೆ ಹಾಗೆ ಮಾಡ್ತಾ ಆಯುಸ್ಸು ಕಳೆದು ಬಿಟ್ಟರೆ, ಅದೇ ನಾವು ಪೂರ್ಣ ಪ್ರಮಾಣದಲ್ಲಿ ಅವರು ಏನು ಹೇಳಿದ್ದಾರೋ ಆ ಉಪದೇಶಕ್ಕೆ ತಕ್ಕಂತೆ ಭಗವತ್ಪಾದರನ್ನು ನಂಬಿ ನಾವು ನಮ್ಮ ಕರ್ತವ್ಯವನ್ನು ಮಾಡಿದ್ದೇ ಆದರೆ ಆಗ ನಮ್ಮ ಜನ್ಮ ಸಾರ್ಥಕವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ನಾನು ಅತ್ಯಂತ ಸಂತೋಷವನ್ನು ಪಟ್ಟಿದ್ದೇನೆ. ಆ ದೃಷ್ಟಿಯಿಂದ ನಮ್ಮೆಲ್ಲ ದೇವಸ್ಥಾನಗಳು, ಆಶ್ರಮಗಳು, ನಾವೆಲ್ಲರೂ ಕೂಡ ಕರ್ತವ್ಯವನ್ನು ಮಾಡ್ತಾ ನಮ್ಮ ಆಸ್ತಿಕ ಸಮಾಜಕ್ಕೆ ಅದನ್ನು ತಿಳಿಸಿದ್ದೇ ಆದರೆ ಆಗ ಸಮಸ್ತ ಆಸ್ತಿಕ ಸಮಾಜವೂ ಕೂಡ ಸನ್ಮಾರ್ಗದಲ್ಲಿ ಬಂದು ಕೊನೆಗೂ ಕೂಡ ಸಾರ್ಥಕತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ನಮ್ಮೆಲ್ಲರದು. ಆ ದೃಷ್ಟಿಯಿಂದ ನಮ್ಮ ಇಲ್ಲಿಯ ಮಾರುತಿ ಸಚ್ಚಿದಾನಂದ ಆಶ್ರಮದ ಶ್ರೀಮಾನ್ ಸತೀಶ್ ಶರ್ಮಾಜಿಯವರು ಸಮಸ್ತ ಆಸ್ತಿಕರಿಗೂ ಕೂಡ ಇಂಥ ಒಂದು ಆಧ್ಯಾತ್ಮಿಕದ ಹಿನ್ನೆಲೆಯಲ್ಲಿ, ವಿವೇಕದ ಹಿನ್ನೆಲೆಯಲ್ಲಿ ಅವರವರ ಒಂದು ಭಕ್ತಿ, ಕರ್ತವ್ಯ ಇದೆಲ್ಲವನ್ನು ಮಾಡುವಂತೆ ತಾನು ಎಲ್ಲ ಕಡೆ ಸಂಚಾರ ಮಾಡ್ತಾ ಅಂಥ ಜಾಗೃತಿಯನ್ನು ಉಂಟು ಮಾಡ್ತಾ ಇರೋದು ಅತ್ಯಂತ ಸಂತೋಷದ ವಿಷಯ. ನಾನು ಕಳೆದ ಬಾರಿ ಬೆಂಗಳೂರಿನಲ್ಲಿ ಚಾತುರ್ಮಾಸ ಮಾಡ್ತಾ ಇರುವಾಗ ಬಂದಿದ್ದರು, ನನಗೆ ಕರೆದಿದ್ದರು, ಆಹ್ವಾನವನ್ನು ಮಾಡಿದ್ದರು. ಆದರೆ ನಾನು ಆಗಲೇ ಸಾಕಷ್ಟು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು, ಕಲ್ಯಾಣ ವೃಷ್ಟಿಸ್ತವ ಅಭಿಯಾನದ ಒಂದು ಸಮರ್ಪಣಾ ಕಾರ್ಯಕ್ರಮ, ಇವೇ ಮೊದಲಾದ ಕರ್ತವ್ಯಗಳಿದ್ದರಿಂದ ನನಗೆ ಬರೋದಕ್ಕಾಗೋದಿಲ್ಲ ಅಂತಂದೆ. ಅದಾದಮೇಲೆ ಬಿಡಲಿಲ್ಲ. ಮೊನ್ನೆ ಮತ್ತೆ ಮಠಕ್ಕೆ ಬಂದು ವೈಶಾಖ ಮಾಸದಲ್ಲಿ ಬನ್ನಿ ಅಂದರು. ಪುಣ್ಯಕ್ಕೆ ನಾನು ವೈಶಾಖ ಮಾಸದಲ್ಲಿ ಕಾರಟಿಲಿರ್ತೇನೆ, ಹಾಗೆ ಆಗೋದಿಲ್ಲ ಅಂತಂದೆ. ಹಾಗಾದರೆ ಫಾಲ್ಗುಣ ಪೂರ್ಣಿಮೆಗೆ ಬನ್ನಿ ಅಂದರು. ಫಾಲ್ಗುಣ ಪೂರ್ಣಿಮೆ ನಾಳೆ, ಅದು ನಮಗೆ ದೀಕ್ಷಾ ವಿಸರ್ಜನೆ ಎಲ್ಲ ನಾಳೆ ಇರೋದು, ಆಮೇಲೆ ಚಕ್ರಾರ್ಚನೆ ಇದೆಲ್ಲ ಆಗಬೇಕು, ಹಾಗಾಗಿ ಅದು ಕಷ್ಟ, ಆಗೋದಿಲ್ಲ ಅಂತಂದೆ. ಇಲ್ಲ, ನಿಮಗೆಲ್ಲ ವ್ಯವಸ್ಥೆ ನಾವು ಅಲ್ಲೇ ಮಾಡ್ತೇವೆ ಅಂತಂದರು. ಇಲ್ಲ, ವ್ಯವಸ್ಥೆ ಎಲ್ಲ ಮಾಡಿದರೂ ಕೂಡ ಆಗೋದಿಲ್ಲ, ಅಷ್ಟು ಪೂರ್ಣಿಮೆ ದಿವಸ ಕಷ್ಟ ಆಗುತ್ತೆ ಅಂತ. ಹಾಗಾದ್ರೆ ಚತುರ್ದಶಿಗೆ ಬನ್ನಿ ಅಂದರು. ಅಂತೂ ಒಟ್ಟಿನಲ್ಲಿ ಇವರು ಬಿಡೋದಿಲ್ಲ ಅನ್ನೋದು ಸ್ಪಷ್ಟ ಆಯಿತು. ಸರಿ, ಇನ್ನೊಂದು ವಾರ ಮುಂದಕ್ಕೆ ದಾಟಿತು ಅಂತಂದರೆ ಮತ್ತೆ ನಾನೊಂದು 2.5 ತಿಂಗಳು ಭಗವತ್ಪಾದರ ಒಂದು ಡಾಕ್ಯುಮೆಂಟೇಷನ್ ಮಾಡೋದಕ್ಕೋಸ್ಕರ
ಎಲ್ಲ ಕಡೆ ಓಡಾಡಬೇಕಾಗಿದೆ. ಅದಾದ ಮೇಲೆ ಮತ್ತೆ ಬೇರೆ ಬೇರೆ ಈಗಲೇ ಕಾರ್ಯಕ್ರಮಗಳು ಕೂಡ ನಿಶ್ಚಯ ಆಗಿದೆ. ಬೆಂಗಳೂರಲ್ಲಿ ಮತ್ತೆ ವಿವೇಕ ದೀಪ್ತಿ ಅನ್ನೋ ಕಾರ್ಯಕ್ರಮವನ್ನು ನಡೀತಾ ಇದೆ. ಹೀಗೆಲ್ಲಾಗಿ ಬರೋದಂತೂ ಖಂಡಿತ ಕಷ್ಟ ಅಂತ ಅನ್ನಿಸ್ತು. ಕೊನೆಗೆ ನಾನು ನಾಳೆ ನಿಮಗೆ ಸಂಜೆ ಒಳಗಡೆ ಹೇಳ್ತೇನೆ ಅಂತಂದೆ. ಆದರೂ ಅವರಿಗೆ ಅಷ್ಟು ಸಮಾಧಾನ ಇರಲಿಲ್ಲ. ಕೊನೆಗೆ ಅವ್ರಿಗೆ ಈಗ 2-3 ಸಾರಿ ನನ್ನ ಹತ್ರಕ್ಕೆ ಬಂದಿದ್ದರಿಂದ ಗೊತ್ತಾಯಿತು ಈ ಸ್ವಾಮಿಗಳು ಬೇರೆ ಥರ ಅಲ್ಲ, ಇದು ಸ್ವಲ್ಪ ವ್ಯತ್ಯಾಸ ಇದೆ ಮನುಷ್ಯ ಅಂತ. ಹಾಗೆ ಮತ್ತು ಹಾಗೆ ಬಂದರು, ಆಯಿತು ಅಂತ ಹೇಳಿ ಒಪ್ಕೊಂಡು ಬಂದರು. ನಾನು ಒಪ್ಕೊಂಡಿದ್ದೇನೆ, ನಾಳೆ ಹೇಳ್ತೇನೆ ಅಂತೇಳಿ. ಹಾಗೆ ಮರುದಿವಸ ಆಮೇಲೆ ವಿಚಾರ ಮಾಡಿ ಇಲ್ಲ ಬರ್ತೇವೆ ಅಂತ ಹೇಳು ಅಂತ ಹೇಳಿದೆ. ಹಾಗೆ ನಾನು ಸಂತೋಷದಿಂದ ಬಂದಿದ್ದೇನೆ. ಇಲ್ಲಿಯ ವಾತಾವರಣ ಇದನ್ನೆಲ್ಲ ನೋಡಿ ಸಂತೋಷವಾಗಿದೆ. ಮತ್ತು ಅತ್ಯಂತ ಪರಿಶ್ರಮಪಟ್ಟು ಆಸ್ತಿಕರ ಸಹಾಯದಿಂದ ಲಕ್ಷ್ಮೀ ನರಸಿಂಹನೇ ಮೊದಲಾದಂಥ ಎಲ್ಲ ದೇವತೆಗಳ ಒಂದು ಪ್ರತಿಷ್ಠೆ ಇತ್ಯಾದಿಗಳನ್ನು ಮಾಡಿಸಿದ್ದಾರೆ. ವಿಶೇಷವಾಗಿ ಅರಸೀಕೆರೆಯ ನಮ್ಮ ಸುತ್ತಮುತ್ತಲಿನ ಎಲ್ಲ ಆಸ್ತಿಕರಿಗೂ ಕೂಡ ಒಂದು ಶ್ರದ್ಧಾ ಕೇಂದ್ರ ಇದಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಅಷ್ಟೇ ಅಲ್ಲ, ನಮ್ಮ ಸಮಸ್ತ ರಾಜ್ಯದಿಂದಲೂ ಕೂಡ ಅವರೆಲ್ಲೆಲ್ಲಿ ಪ್ರವಾಸ ಮಾಡ್ತಾರೋ ಅಲ್ಲೆಲ್ಲ ಅದನ್ನು ಬಗ್ಗೆ ಹೇಳ್ತಾರೆ ಅವಶ್ಯವಾಗಿಯೂ. ಹಾಗೆ ಎಲ್ಲರಿಗೂ ಕೂಡ ಒಂದು ಆಧ್ಯಾತ್ಮದ ಬೆಳಕಿನ ಜೊತೆಗೆ ಒಂದು ವಿಶೇಷವಾದಂಥ ಉಪದೇಶ ಅದು ಇಲ್ಲಿಂದ ದೊರಕುವಂತೆ ಅವರು ಒಂದಕ್ಕೆ ಮಾಡ್ತಾರೆ ಅಂತ ನನ್ನ ವಿಶೇಷವಾದ ನಂಬಿಕೆ. ಆ ದೃಷ್ಟಿಯಿಂದ ನಮ್ಮ ಆರಾಧ್ಯರೆಯವರು ಪರಿಪೂರ್ಣವಾದ ಅನುಗ್ರಹವನ್ನು ಮಾಡಲಿ. ಈ ಮಾರುತಿ ಸಚ್ಚಿದಾನಂದ ಆಶ್ರಮ ಸರ್ವತೋಮುಖವಾದಂಥ ಅಭಿವೃದ್ಧಿಯನ್ನು ಅತಿ ಶೀಘ್ರವಾಗಿ ಕಾಣಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಈ ಸಂದರ್ಭದಲ್ಲಿ. ಮತ್ತು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಈ ಮಠ ಮಧ್ಯಾಹ್ನ ನಮ್ಮ ಅರಸೀಕೆರೆ ಗಣ್ಯರೆಲ್ಲ ಬಂದಿದ್ದಾರೆ, ಮಾತೆಯರು ಬಂದಿದ್ದಾರೆ. ನಿಮಗೂ ಕೂಡ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಾರಾಯಣ ಸ್ಮರಣೆಗಳನ್ನ ಹೇಳ್ತೇನೆ. ಎಲ್ಲವೂ ಸಂತೋಷ ಆಗಿದೆ, ಅದರಲ್ಲಿ 2 ಮಾತಿಲ್ಲ. ಒಂದು ದುಃಖವೂ ಇದೆ. ಏನು ದುಃಖ ಅಂತಂದರೆ, ಈಗ ನನ್ನ ಮುಂದೆ ಇಟ್ಟಿದ್ದಾರೆ ನೋಡಿ, ಇಲ್ಲಿ ಗಟ್ಟಿಯಾಗಿ ಅಲಗಾಡಿದಾಗ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಹೇಳೋದಕ್ಕೆಲ್ಲ ಇಟ್ಬಿಟ್ಟಿದ್ದಾರೆ ಇಲ್ಲಿ. ಇದು ನಾನು ಇಷ್ಟಪಡೋದಿಲ್ಲ. ನಾನೊಬ್ಬ ಸನ್ಯಾಸಿಯಾಗಿ ಈ ಭಿನ್ನವತ್ತಳೆಗಳು ಅದು ಇದು ಇನ್ನೊಂದು ಮತ್ತೊಂದು ಇದು ನನಗೆ ಅಷ್ಟು ಇಷ್ಟವಿಲ್ಲ. ನನಗೆ ನಾನು ಮೊದಲೇ ಗಮನಕ್ಕೆ ಬಂದಿದ್ದರೆ ನಾನು ಹೇಳೇ ಬಿಡ್ತಿದ್ದೆ, ಇಲ್ಲ ಅದಕ್ಕಿಂತ ನೀವು ಬೇರೆ ಏನಾದ್ರು ಒಳ್ಳೆ ಕೆಲಸ ಮಾಡೋದು ಒಳ್ಳೆಯದು ಅಂತ ಹೇಳೇ ಬಿಡ್ತಿದ್ದೆ. ಆದರೆ ನನಗೆ ಇಲ್ಲಿ ಅದನ್ನು ಹೇಳುವಾಗಲೇ ಗೊತ್ತು, ಈ ಥರ ಒಂದು ಭಿನ್ನವತ್ತಳೆ ಅಂತ ಒಂದು ಕೊಡ್ತಾ ಇದ್ದಾರೆ ಈಗ ಅಂತ. ಈ ಭಿನ್ನವತ್ತಳೆ ಇವತ್ತೊಂದು ನನ್ನ ಮುಂದೆ ಇಟ್ಟ ದುಃಖ ಬಿಟ್ಟರೆ ಮತ್ತೆಲ್ಲವೂ ಕೂಡ ಅತ್ಯಂತ ಸಂತೋಷ ಉಂಟಾಗಿದೆ. ಈ ದುಃಖ ಅದು ತಕ್ಷಣಕ್ಕೆ ಹೋಗೋದಕ್ಕೆ ಸಾಧ್ಯವೂ ಇಲ್ಲ. ಯಾಕಂದರೆ ಇದು ನಾನು ಸರ್ವಾತ್ಮನ ಇಷ್ಟಪಡೋದಿಲ್ಲ. ನಾನು ಎಲ್ಲೂ ಕೂಡ ಭಿನ್ನವತ್ತಳೆ ಇತ್ಯಾದಿಗಳಿಗೆ ತಲೆ ಕೊಡೋ ಮನುಷ್ಯನೇ ಅಲ್ಲ. ನನ್ನ ಕರ್ತವ್ಯನೂ ಅಷ್ಟು ಮಾತ್ರ ನಾನು ಮಾಡೋದಕ್ಕೆ ನಾನು ಇಷ್ಟಪಡುವ. ಇದೆಲ್ಲ ನನ್ನ ಕರ್ತವ್ಯ ಅಲ್ಲ, ನನಗೆ ಸಂಬಂಧಪಟ್ಟಿದ್ದಲ್ಲ. ಅಷ್ಟೇ ಅಲ್ಲ, ನನಗೆ ಎಷ್ಟೋ ಸಾರಿ ಹಾನಿಯನ್ನು ಉಂಟು ಮಾಡತಕ್ಕಂಥದ್ದು ಇದು ಈ ಭಿನ್ನವತ್ತಳೆ ಇತ್ಯಾದಿಗಳೆಲ್ಲ. ನಾನು ಅದನ್ನು ಒಪ್ಪಿಕೊಂಡ್ರೆ ನನಗೆ ನಾನೇ ಹಾನಿ ಮಾಡಿಕೊಂಡಾಗ ಆಗುತ್ತೆ ಅನ್ನೋದ್ರಲ್ಲಿ ಈ 2 ಮಾತಿಗೆ ಅವಕಾಶವೇ ಇಲ್ಲ. ಆ ಕಾರಣಕ್ಕಾಗಿ ನಾನು ಅದನ್ನು ಇಷ್ಟಪಡೋದಿಲ್ಲ. ಹಾಗಾಗಿ ನೀವೇನೋ ಶ್ರದ್ಧಾಭಕ್ತಿಗಳಿಂದ ಭಿನ್ನವತ್ತಳೆ ಸಮರ್ಪಣೆ ಮಾಡಿದ್ದೀರಿ, ಅದನ್ನು ನಮ್ಮವರು ಇನ್ನು ಇಲ್ಲೇ ಬಿಟ್ಟು ಹೋದರೆ ಅವರು ದುಃಖ ಪಡ್ತಾರೆ. ಅದಕ್ಕೋಸ್ಕರ ನಮ್ಮವರು ಅದನ್ನು ಹೊತ್ಕೊಂಡು ಬರ್ತಾರೆ ಅಂದರೆ ನಾನೇನು ಮಾತಾಡೋದಿಲ್ಲ. ಆದರೆ ನಾನು ಮಾತ್ರ ಮನಸಾರೆ ಆ ಭಿನ್ನವತ್ತಳೆಯನ್ನು ಅರಸೀಕೆರೆಯವರಿಗೆ ಬಿಟ್ಟು ಹೋಗ್ತೇನೆ. ಇದನ್ನು ಅವರು ತೊಗೊಂಡು ಬರೋದು ಅವರ ಕರ್ತವ್ಯ, ಅವ್ರು ಏನು ಮಾಡ್ತಾರೆ. ಅದರ ಮನಸ್ಸಿಂದ ನಾನು ಭಿನ್ನವತ್ತಳೆಯನ್ನು ಪುನಃ ಅರಸೀಕೆರೆಯವರಿಗೆ ಅದನ್ನು ಬಿಟ್ಟು ನಾನು ಸಂತೋಷದಿಂದ ಹೋಗ್ತೇನೆ ಅಂತ ಹೇಳ್ತಾ, ಮತ್ತೊಮ್ಮೆ ಶ್ರೀಮಾನ್ ಸತೀಶ್ ಶರ್ಮಾಜಿಯವರಿಗೆ ಮತ್ತು ಅವರ ಪರಿವಾರಕ್ಕೆ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.